ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು, ಶೇರ್ ಕಮೆಂಟ್ ಮಾಡೋದು ಮರೆಯದು. ಗೌರವ್ ಈ ಹಿಂದೆರಡು ದಿವಸ ಹೇಳಿದಂತೆ ಇಂದು ಕಾಲೇಜ್ ಇಲ್ಲದೆ ಇನ್ಫೋಸಿಸ್ ಕ್ಯಾಂಪಸ್ ವಿಸಿಟ್ಗೆ ಎಲ್ರೂ ತಯಾರಾಗಿ ಕಾಲೇಜಿಗೆ ಬಂದಿದ್ರು. ಚಂದು ಒಬ್ಳು ಬಿಟ್ಟು. ಲೇಟ್ ಆದ್ರೂ ಅವಳ ಆಗಮನ ನೋಡಿ ಖುಷಿ ಪಟ್ಟನು. ಸದ್ಯ ಬಂದ್ಲು, ನಮ್ಮ ಹುಡುಗಿ ಇಲ್ದೆ ಹೇಗೋ ಹೋಗೋ ಮನ್ಸೇ ಇರ್ಲಿಲ್ಲ ಎಂದುಕೊಂಡವ ಅವಳನ್ನ ಕಾಡುವ ಸಲುವಾಗಿ, ಸಾರಿ ಸರ್, ಬಸ್ ಮಿಸ್ ಎಂದು ಆಕೆ ಹೇಳುವ ಮುಂಚೆ, ನಿಮ್ ಬಸ್ ಮತ್ತೆ ಯಾಕ್ರಿ ಮಿಸ್ ಆಗತ್ತೆ? ಯಾವಾಗ್ಲೂ ಬೇಗ ಎದ್ದು ಬರ್ಬೇಕು ಅನ್ನೋದಿಲ್ವಾ? ಏನ್ ಚಂದ್ರಲೋಕದಲ್ಲಿದ್ದೀರಾ ನೀವು? ಲೇಟ್ ಆಗೋಕೆ ಎಂದು ಮುಖ ಸಣ್ಣಗೆ ಮಾಡಿಕೊಳ್ಳುವಂತೆ ಬೈದನು. ಸರ್, ಇವತ್ತು ಬಸ್ ಮಿಸ್ ಆಗಿಲ್ಲ, ಬಸ್ ಟೈರ್ ಪಂಚರ್ ಆಯ್ತು ಎನ್ನಲು ಎಲ್ರೂ ನಕ್ಕರು. ಬಸ್ಗೂ ನಿಮ್ಮ ಟಾರ್ಚರ್ ಸಹಿಸೋಕೆ ಆಗಿಲ್ಲ ನೋಡಿ, ಪಂಚರ್ ಆಗಿದೆ, ಐರನ್ ಲೆಗ್ ಎಂದು ಜೋಗ್ ಹಾಕಲು ಜಾಸ್ಮಿನ್ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಳು. ಅವಳನ್ನ ನೋಡಿ ಉರಿದು ಬಿದ್ದಳು ಚಂದು. ಎಂದ್ರೆ ಮುಖ ನೋಡಿಯೇ ಅವಳು ಕೋಪ ಅರಿತವ ಇನ್ನಷ್ಟು ಉರಿಸಲು, ಜಾಸ್ಮಿನ್, ನೀವ್ ಆತರ ನಗ್ಬೇಡಿ, ಶುಲುಕ್ ಸೋ ಪ್ರೆಟ್ಟಿ ಎಂದು ಅವಳು ಕೆನ್ನೆ ರಂಗೇರಿಸಿದ್ದ. ಓ ಗಾಡ್, ಥ್ಯಾಂಕ್ಸ್ ಹ್ಯಾಂಡ್ಸಮ್ ಎಂದು ಕಿಸಿದವಳು, ಚಂದನ ಆಲ್ವೇಸ್ ಲೇಟ್ ಲಕ್ಕಿ ಗರ್ಲ್ ಎಂದು ಬಸ್ಸಲ್ಲಿ ಕೂರಲು ಹೇಳಿದಳು. ಅವಳನ್ನ ಕಾಡಿಸಲು ಅವಳ ಬಸ್ ಹತ್ತಿದ್ದ ಬೀಜಿ. ಅಯ್ಯೋ, ಶೂರು ಇದೆ ಬಸ್ಸಾ, ಬಾಯಿ ಬಿಟ್ಟಾಳು. ಅವಳ ಜೊತೆ ಇದ್ದ ಶ್ವೇತಾ, ಬಾಯಿ ಮುಚ್ಚೆ, ಸೊಳ್ಳೆ ಪುಳ್ಳೆ ಹೋದಾದು ಎನ್ನಲು ಚಂದು ಕಡೆ ನೋಡಿದವ ಗುಳಿಕೆನ್ನಲ್ಲಿ ನಕ್ಕನು. ಹಾಗೆ ಇನ್ಫೋಸಿಸ್ ಕ್ಯಾಂಪಸ್ ವಿಸಿಟ್ ಕೊಡಲು ಬೆಳಿಗ್ಗೆ 10ಕ್ಕೆ ಬಿಟ್ಟವರು ಸೇರಿದ್ದು ಮಧ್ಯಾಹ್ನ 3ಕ್ಕೆ. ಹಾಗೆ ಅವರ ಆಗಮನಕ್ಕೆ ಕಾದಿದ್ದ ಆಫೀಸ್ ಸ್ಟಾಫ್ HR ಗೋವಿಂದ್ ಕಂಪನಿ ಬಗ್ಗೆ ಮಾಹಿತಿ ಕೊಡಲು ಆಡಿಟೋರಿಯಂ ಕಡೆ ಮುಖ ಮಾಡಿಸಿದ್ರು. ಆಡಿಟೋರಿಯಂಗೆ ಬಂದ್ಮೇಲೆ ಎಲ್ಲೋ ಗೊತ್ತೇ ಸ್ಟೂಡೆಂಟ್ಸ್ ಕೋತಿ ಬುದ್ಧಿ ಅಲ್ವಾ, ಫೋನ್ ತೆಗಿ, ತಗೋ ಸೆಲ್ಫಿ, ಹಾಕು ಸ್ಟೇಟಸ್ ಅಟ್ ಇನ್ಫೋಸಿಸ್ ಕ್ಯಾಂಪಸ್ ವಿಸಿಟ್. ನಮ್ ರೆಬಲ್ ಕೂಡ ಕೇಳ್ಬೇಕಾ? ಶ್ವೇತಾ, ಗಗನ, ಸಾಗರಿ ಅಂತ ಅವರ ಗ್ರೂಪ್ ಫ್ರೆಂಡ್ಸ್, ಅವ್ರವ್ರಿಗೆ ಫೋಟೋಸ್ ತೆಗ್ದಿದ್ದು. ಆಗ ಅಲ್ಲಿಗೆ ಬರುವ ಗೌರವ್ನ ರಿಕ್ವೆಸ್ಟ್ ಮಾಡ್ಕೊಂಡ ಹುಡುಗಿರು ಅವನೊಟ್ಟಿಗೆ ಕೂಡ ಫೋಟೋಸ್ ತೆಗೆಸ್ಕೊಂಡ್ರು. ಗೌರವ್, ನಾನ್ ನಿಮ್ಮನ್ನ ಟ್ಯಾಗ್ ಮಾಡ್ತೀನಿ, ಪ್ಲೀಸ್ ಲೈಕ್ ಮಾಡಿ ಎನ್ನುವ ಗಗನ ಮಾತಿಗೆ ಶೋರ್ ಎಂದು ನಕ್ಕನು. ಅವ್ರ ಐಡಿ ಗೊತ್ತಾ ನಿಂಗೆ ಗಗನ ಎಂದು ಅಮಾಯಕಿ ಅಂತ ಕೇಳಿದ್ಲು ಚಂದು. ಅವ್ರ ಪಬ್ಲಿಕ್ ಫಿಗರ್ ಕಣೆ, ಐಡಿ ಗೊತ್ತಿಲ್ಲದೆ ಏನು, ಜಸ್ಟ್ ಗೂಗಲ್ ಇಟ್ ಡಿಯರ್ ಎಂದು ತೋರಿಸಲು ಬಾಯಿ ತೆರೆದು ನೋಡಿದ್ದಳು. ಸೋಷಿಯಲ್ ಮೀಡಿಯಾದಿಂದ ದೂರ ಸ್ವಲ್ಪ ನಮ್ ಹುಡುಗಿ ಚಂದು. ಏನ್ ಮಾಡೋಣ, ಅವನ ಒಂದೊಂದು ಫೋಟೋವು ಮೈ ಮರೆಸುವಂತೆಯೇ ಇತ್ತು. ಅವನ ಎಲ್ಲಾ ಗೆಟಪ್ ಸ್ಟಾಪ್ ಅಲ್ಲೇ ಕಂಡಿತ್ತು. ಮಾಡರ್ನ್ ಗೂ ಸೈ, ಟ್ರೆಡಿಷನಲ್ ಗೂ ಸೈ. ಜರ್ಮನಿಯಲ್ಲಿ ತೆರೆದಿದ್ದ ಕೆಲವೊಂದು ಫೋಟೋಸ್ ನೋಡ್ತಾ ಗಗನ, ಹಾಯ್, ಏನಿದ್ದಾರೆ ಕಣೆ, ಶಿವರನ್ನ ಮದ್ವೆ ಆಗೋಳು ಅಷ್ಟು ಲಕ್ಕಿ ಸರ್, ಸಖತ್ ಹಾಟ್ ಅಂಡ್ ಸ್ವೀಟ್ ಎಂದು ಹೊಗಳುತ್ತಿರಲು ಚಂದನ ಕೂಡ ತುಟಿಯಂಚಲ್ಲಿ ನಕ್ಕಿದ್ದು ನೋಡಿದ ಶ್ವೇತಾ, ಸರ್ಗೆ ದೃಷ್ಟಿ ಆಗುತ್ತೆ, ಕ್ಲೋಸ್ ಮಾಡೆ ಗಗನ ಎಂದು ಕಾಲೆಳೆದಳು. ಏನ್ ಟೇಸ್ಟ್ ನಿಮ್ದು? ಈ ಸೋರೆಕಾಯಿ ನಿಮ್ಗೆ ಹಾಟಾ? ಈ ಬದನೆಕಾಯಿ ಮೂಗು ನಿಮ್ಗೆ ಸ್ವೀಟಾ? ಅಯ್ಯೋ ಭಗವಂತ, ನೀನೇ ಕಾಪಾಡ್ಕೊ ಎಂದು ಸ್ಕೋಪ್ ಕೊಟ್ಟ ರೆಬಲ್ ಲೇಡಿ ಮನ್ಸಲ್ಲೇ, ನಿಜ ಅವರು ಸಖತ್ ಹ್ಯಾಂಡ್ಸಮ್ ಎಂದು ಒಪ್ಪಿದಳು. ಅವಳ ವಯಸ್ಸಾದ ಫೋನ್ ಅಂಗಡಿಯಿಂದ ವಾಪಸ್ ತಂದಿದ್ದವಳು. ಆದ್ರೆ ಮದ್ವೆಗೆ ಹುಡುಗಿ ಹುಡುಕೋಕೆ ಫೋಟೋ ಕೇಳಿ ಅವ್ರ ಹತ್ರ ನಾನು ದಡ್ಡಿ ಆದೆ. ಅಮ್ಮನವರಿಗೂ ಹೋಗಿ ಅವರ ಅಚೀವ್ಮೆಂಟ್ಸ್ ಜೊತೆ ಮುಂದಿನ ಗೊತ್ತು ಗುರಿ ತಿಳಿಸಿ ಹೇಗೆ ಕ್ಯಾಂಪಸ್ಗೆ ಜಾಯಿನ್ ಆಗ್ಬೇಕು ಎನ್ನುವ ಮಾಹಿತಿ ಕೊಟ್ರು. ಎಲ್ಲವೂ ಮುಗಿಯುವ ಸಮಯಕ್ಕೆ ಸರಿಸುಮಾರು 6ರ ಆಸುಪಾಸಾಗಿತ್ತು. ಮಧ್ಯದಲ್ಲಿ ಕೊಟ್ಟಿದ್ದ ಬ್ರೇಕ್ ವೇಳೆ ಎಲ್ಲರೂ ಊಟ ಮುಗಿಸಿದ್ರು. ಚಂದು ಕಡೆ ಗಮನ ಕೊಟ್ಟವ ಊಟ ಮುಗಿಸಿದ್ದ. ಹಾಗೆ ಕ್ಯಾಂಪಸ್ ನೋಡಲು ಸರಿಸುಮಾರು 3 ಗಂಟೆ ತೆಗೆದುಕೊಂಡ್ರು ಎಲ್ರು. ಸತ್ಯ ಹೇಳ್ಬೇಕಂದ್ರೆ ಅದು ಕೂಡ ಸಾಲದು, ಅಷ್ಟು ಸುಂದರವಾಗಿತ್ತು ಇನ್ಫೋಸಿಸ್ ಬೆಂಗಳೂರಿನಲ್ಲಿರುವ ಕ್ಯಾಂಪಸ್. ಎಲ್ಲರಿಗೂ 8 ಗಂಟೆಗೆ ಬಸ್ ಬಳಿ ಬರಲು ಹೇಳಿದ್ದ ಗೌರವ್. ಹಾಗೆ ಎಲ್ರು ಹೇಳಿ ಸಮಯಕ್ಕೆ ಆಸುಪಾಸಿಗೆ ಬಂದಿಳಿದ್ರು. ಕೆಲವರು ಲೇಟ್ ಮಾಡಿದ್ರು, 9ಕ್ಕೆ ಬಂದು ನಿಂತಿದ್ರು. ಜಾಸ್ಮಿನ್ ಹಾಗೂ ಶಶಾಂಕ್ ಅಟೆಂಡೆನ್ಸ್ ತೆಗೆದುಕೊಂಡ್ರು. ಆದ್ರೆ ಚಂದು ಕಾಣಿಸ್ಲಿಲ್ಲ. ಚಂದನ ಎಲ್ಲಿ? ಗೌರವ್ ಕೇಳಲು, ಹೊರಗಡೆ ಗೇಟ್ ಹತ್ರ ಇರ್ತೀನಿ ಅಂತ ಹೇಳಿದ್ಲು ಸರ್. ಆದ್ರೆ ಎನ್ನುವ ಶ್ವೇತಾ ಮಾತಿಗೆ ಬಸ್ ಜೊತೆ ಗೇಟ್ ಬಳಿ ಎಲ್ಲೆಡೆ ಹುಡುಕಲು ಅವಳು ಸಿಗ್ಲಿಲ್ಲ. ಅವಳನ್ನ ಅದಾಗ್ಲೇ ಕದೀಮರು ಪ್ರಾರ್ಥನಾ ಮಾತಿನಂತೆ ಒಂದು ಗ್ಯಾರೇಜ್ ನಲ್ಲಿ ಕೂಡಾಕಿದ್ರು. ಸಮಯ ಮೀರ್ತಿರಲು, ಶಶಾಂಕ್, ನೀವು ಜಾಸ್ಮಿನ್ ಇಬ್ರು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ, ನಾನು ಸ್ವಲ್ಪ ಇಲ್ಲೇ ಇದ್ದು ಹುಡುಕಿ ಸಿಕ್ಕಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದಿದ್ದೆ. ಹಾಗೆ ಮಾಡೋಣ ಗೌರವ್, ಇದು ಕಾಲೇಜ್ ಪ್ರಶ್ನೆ, ಈಗ್ಲೇ 10 ಗಂಟೆ ಆಗಿದೆ, ಇನ್ನ ತಡ ಬೇಡ, ಲೆಟ್ಸ್ ಗಿವ್ ಕಂಪ್ಲೇಂಟ್ ನಾವು ಎನ್ನುವಾಗ್ಲೇ ಗೌರವ್ ಕಣ್ಣಿಗೆ ಚಂದನ ದುಪ್ಪಟ್ಟ ಕಂಡಿತ್ತು. ಹಾಗೆ ಅವಳ ವಯಸ್ಸಾದ ಫೋನ್ ಸಮಾಧಿ ಸೇರಿತ್ತು.
ಅಲ್ಲಿ ನೋಡಿ ಎಂದು ಬಂದವ ಇದು ಚಂದ್ರನ ದುಪ್ಪಟ್ಟ ಮತ್ತೆ ಫೋನ್ ಎಂದು ಅಲ್ಲೇ ಸುತ್ತಮುತ್ತ ನೋಡುವಾಗ್ಲೇ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಕಾಲ್ಸ್ ಬರಲು ಶಶಾಂಕ್ ನೀವು ಹೋಗಿ ನಾನ್ ಚಂದು ಜೊತೆ ಬರ್ತೀನಿ ಎಂದ. ಈ ಸಮಯದಲ್ಲಿ ನಿಮ್ಮನ್ ಬಿಟ್ಟು ಬೇಡ ಗೌರವ್ ಎನ್ನುವಾಗ ಬಂದ ಜಾಸ್ಮಿನ್ ಪೇರೆಂಟ್ಸ್ ಸ್ಟಾರ್ಟೆಡ್ ಕಾಲಿಂಗ್ ಹಾಗೆಸ್ ನಮ್ಮಲ್ಲಿ ಯಾರಾದ್ರೂ ಸ್ಟೂಡೆಂಟ್ಸ್ ಜೊತೆ ಹೋಗ್ಬೇಕು ಮತ್ತೆ ನಾಳೆ ಕಾಲೇಜ್ ಇದೆ ಸೋ ಎಂದು ಹೇಳಿ ಗೌರವ್ ಮುಖ ನೋಡಲು ನೀವಿಬ್ರು ಹೋಗಿ ನಾನ್ ಚಂದು ಜೊತೆ ಬರ್ತೀನಿ ಎಂದು ಅಲ್ಲಿಂದ ಹೊರಟಿದ್ದ. ಹುಷಾರು ಬ್ರೋ ಕಾಲ್ ಮಾಡಿ ಎಂದು ಹೇಳ್ತಾ ಮಿಕ್ಕವರ ಜೊತೆ ಹೋದ್ರು ಶಶಾಂಕ್ ಹಾಗೂ ಜಾಸ್ಮಿನ್. ಅದೆಲ್ಲಿಗೋ ಸುಳಿವು ಸಿಕ್ಕಂತೆ ಬಂದವನ ಕಣ್ಣಿಗೆ ಬಿದ್ದದ್ದು ಅವಳ ಕೈಬಳೆ. ಅದನ್ನ ಹಿಡಿದು ಮುನ್ನಡೆದವನ ಕೈಗೆ ಸಿಕ್ಕಿದ್ದು ಅವಳ ಸ್ಲಿಪ್ಪರ್. ಹಾಗೆ ಒಂದೊಂದೇ ನೋಡ್ತಾ ಮುನ್ನಡೆದವನಿಗೆ ಕಂಡಿದ್ದು ಅವಳ ಬಟ್ಟೆ ಸಿಕ್ಕಾಕಿಕೊಂಡಿದ್ದ ಗ್ಯಾರೇಜ್ ಅಂಗಡಿಯ ದ್ವಾರ. ಬಂದು ಬಾಗ್ಲನ್ನ ಸರ್ರನ್ನೇ ಮೇಲೆತ್ತಿದವನ ನೋಡಿ ಯಾರು ಎಂದು ಕೂಗಿದಳು ಗಾಬರಿಯಲ್ಲಿ. ಅವಳ ಕೈಗಳನ್ನ ಒಂದು ಕಂಬಕ್ಕೆ ಕಟ್ ಹಾಕಿದ್ರು ಅದ್ಯಾರು. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ಅವಳನ್ನ ನೋಡಿ ಓಡಿ ಬಂದವ ಚಂದನ ಎನ್ನುತ್ತಾ ಕಣ್ಣಿನ ಬಟ್ಟೆ ತೆರೆದು ಹಾಗೆ ಅವಳ ಕೈಗಳನ್ನ ಬಿಡಿಸಿದವ ಚಂದನ ಏನಿದಲ್ಲ ಎಂದು ಕೇಳುವಾಗ್ಲೇ ಅವಳು ಅವನನ್ನ ಬಿಗಿದಪ್ಪಿದಳು. ಯಾವುದೋ ಮಗು ಅಪ್ಪ ಅಮ್ಮ ರೋಡಲ್ಲಿ ತಲೆ ಸುತ್ತ ಬಿದ್ದಿದ್ದಾರೆ ಹೆಲ್ಪ್ ಮಾಡು ಅಕ್ಕ ಅಂತ ಕೇಳ್ತು. ಅದಕ್ಕೆ ನಾನು ನೋಡೋಕೆ ಕಡೆ ಬಂದೆ ಅಷ್ಟೆ. ಯಾರು ನಾಲ್ವರು ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಇಲ್ಲಿಗೆ ತಂದು ಕಟ್ಟಾಕಿ ನನ್ನ ತುಪ್ಪಟ್ಟ ಓಲೆ ಬಳೆ ಕಾಲಿನ ಸ್ಲಿಪ್ಪರ್ ಮತ್ತೆ ನನ್ನ ಫೋನ್ ಎಲ್ಲಾನ ಕಿಟ್ಕೊಂಡು ಹೋದ್ರು. ಯಾಕೆ ಏನೋ ಗೊತ್ತಿಲ್ಲ ಎಂದು ಗಾಬರಿಯಾಗಿ ಹೇಳಿದ್ಲು. ಎಲ್ಲವೂ ಪಾರ್ಥನ ಪ್ಲಾನ್. ಅದೇನ್ ಕೆಟ್ಟ ಪ್ಲಾನ್ ಅವನದು ಕರ್ಮಕ್ಕೆ ಮುಂದೆ ನೋಡೋಣ. ಥ್ಯಾಂಕ್ ಗಾಡ್ ಐ ಗಾಟ್ ಯು ಚಂದು ಎಂದು ಅಪ್ಪಿದವನು ತನಗರಿವಿಲ್ಲದೆಯೇ ಅವಳ ಹಣೆಗೆ ತುಟಿ ಸೇರಿಸಿದ. ನಡಿ ಹೋಗೋಣ ಎಂದು ಸುಳಿವಲ್ಲಿ ಸಿಕ್ಕಿದ್ದ ಅವಳ ವಸ್ತುಗಳನ್ನ ಹಿಂತಿರುಗಿಸಿ ಅವಳ ಸ್ಲಿಪ್ಪರ್ ಕೂಡ ಮರಳಿ ಕೊಟ್ಟಿದ್ದ. ಆದ್ರೆ ಮನ್ಸಲ್ಲಿ ಇದೆಲ್ಲದಕ್ಕೂ ಏನೋ ಬ್ಯಾಕ್ ಗ್ರೌಂಡ್ ಉಂಟು ಎಂದು ಆಲೋಚಿಸಿದ. ಇದೆಲ್ಲ ನಂದೇ ವಸ್ತು ಅಂತ ಹೇಗೆ ಗೊತ್ತಾಯ್ತು ಕೇಳಿದವಳ ಪ್ರಶ್ನೆಗೆ ಉತ್ತರ ಕೊಡದೆ ಗಂಟೆ 12 ಆಗುತ್ತೆ ಲೆಟ್ಸ್ ಗೋ ಎಂದ ಅಷ್ಟೇ. ಎಲ್ಲವನ್ನು ಕೊಟ್ಟವಳ ವಯಸ್ಸಾದ ಫೋನ್ ಕೊಡಲು ನನ್ ಫೋನ್ ಮತ್ತೆ ಕೆಟ್ಟೋಯ್ತಾ ಎಂದು ಬೇಜಾರಾಗಿ ಮೂತಿ ಸಪ್ಪೆ ಮಾಡಲು ಒಳಗಡೆಯೇ ನಕ್ಕವ ಅದು ಆನ್ ಆಗಿತ್ತು. ನಾನೇ ಹೊಡೆದಾಕ್ತೆ. ನಿನಗೆ ಈ ಏಜ್ ಆದ ಫೋನ್ ಬೇಡ, ಅದೊಂದು ನಿನ್ಗೆ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಎಂದುಕೊಂಡ. ಅವನೇ ಬೇಕು ಅಂತ ಹೊಡೆದಾಕದ್ನಂತೆ. ಅದು ಸಮಾಧಿ ಸೇರೋಕೆ ತಯಾರಿದೆ ಎಂದು ಪಾರ್ಟ್ಸ್ ಕೈಗೆ ಕೊಟ್ಟ. ಅವಳಿಗೆ ದುಃಖ ಉಕ್ಕಿ ಬಂತು. ಸಾರಿ ಬಂಗಾರಿ, ನಿಂಗೆ ಮತ್ತೆ ಜೀವ ಕೊಡಿಸ್ತೇನೆ ಎಂದು ದುಪ್ಪಟ್ಟದಲ್ಲಿ ಸುಟ್ಟಿಕೊಂಡವಳ ನೋಡಿ ಲೂಸು ನಡಿ ಎಂದವನಿಗೆ ಇದೊಂದು ಸೈಕ್ ಚರಂಡಿಯಿಂದ ಎದ್ದು ಬಂದಿರು ಓತಿಕೇತ ಎಂದು ಅವನೊಟ್ಟಿಗೆ ಬರ್ತಿದ್ದವಳ ಕಣ್ಣಿಗೆ ಉದ್ದುದ್ದ ರಸ್ತೆ ಬಿಟ್ರೆ ಮನುಷ್ಯರು ಕಾಣಿಸ್ತೇ ಇದ್ದಾಗ ಗಾಬರಿ ಆದ್ಲು. ಓ ಛೇ, ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಎಂದು ಅವನ್ ಫೋನ್ ನೋಡಿ ಬೈಕೊಳ್ತಿದ್ದವನನ್ನ ಕಂಡು ಅದಕ್ಕೆ ಸರಿಯಾದ ಟೈಮ್ಗೆ ಕೈ ಕೊಡುವ ರೋಗ ಬಂದಿದೆ ನಿಮ್ ಹಾಗೆಯೇ ಎಂದು ರೇಗಿಸಿದ್ಲು. ನೀನು ನನಗೇನಾದ್ರೂ ಹೇಳು, ನನ್ ಫೋನ್ ಬಗ್ಗೆ ಮಾತಾಡ್ಬೇಡ ಎಂದು ಗುಡುಗಿದವನಿಗೆ ಏನ್ ಮಾಡ್ತೀರಾ, ಇದನ್ ಮೊದ್ಲು ತಗೊಂಡ್ ಹೋಗಿ ಅಂಡಮಾನ್ ನಿಕೋಬಾರ್ ನಲ್ಲಿ ಹಾಕ್ಬೇಕು, ವೇಸ್ಟ್ ಎಂದು ಮತ್ತೆ ರೇಗಿಸಿದ್ಲು. ಹಾಕ್ಬಿಡ್ತ್ಯಾ? ಹಾಕೋವರೆಗೂ ನಾನೇನು ಜಾತ್ರೆಯಲ್ಲಿ ಸಿಗುವ ಪುರಿ ತಿಂತಿರ್ತೀನಾ ನೋಡು ಎನ್ನುತ್ತಿದ್ದವನ ಫೋನ್ ಹಿಡಿದು ಶಾರ್ಟ್ ಪುಟ್ ರೀತಿಯಲ್ಲಿ ಎಸೆಯಲು ಕಣ್ಣಿಗೆ ಕಾಣದಂತೆ ಮರೆಯಾಯಿತು. ಕೈ ನೋಡಿಕೊಂಡವ ಎಲ್ಲ ಫೋನು ಕೇಳಿದ. ಹಾಗೆ ನಕ್ಕವಳು ನೀವು ಜಾತ್ರೆ ಬರೋವರೆಗೂ ಕಾಯ್ಬೇಕು, ಆದ್ರೆ ನಾನು ತುಂಬಾ ಸ್ಪೀಡು, ಅದಕ್ಕೆ ಅಂಡಮಾನ್ ನಿಕೋಬಾರ್ ಕಡೆ ಮುಖ ತೋರಿಸ್ದೆ ಎಂದೇಳುತ್ತಾ ಖುಷಿ ಪಟ್ಟಳು. ಸುಮ್ನೆ ಕತ್ಲಲ್ಲಿ ನನ್ನಂತ ಹುಡುಗನನ್ನ ರೇಗಿಸಿ ಬಲಿ ಆಗ್ಬೇಡ, ಸಿಂಹದಂತೆ ಬಗದು ತಿಂದು ಬಿಡ್ತೀನಿ ಗರ್ಜನೆ ಅವನದು. ಬಗೀತೀರಾ ಮುಖ ನೋಡ್ಕೊಳ್ಳಿ, ಕತ್ತಲ್ ಕಡೆ ಜಾಮೂನ್ ತಿನ್ಸೋಕೆ ಹೋಗೋ ಮುಸುಳಿ ನಿಮ್ದು, ನಿನ್ನ ಸಿಂಹ ಎಂದು ಕೆರಳಿಸಲು ಏನನ್ನೋ ಹುಡುಕ್ತಾ ಅಯ್ಯೋ ಕೋತಿ ಮುಖದ ಕನ್ಯಾಮಣಿ ಇದೆ ನಿನ್ಗೆ ಎನ್ನುತ್ತಾ ಮರದ ರೆಂಬೆ ಹಿಡಿದು ಅಟ್ಟಾಡ್ಸಿದ. ನಿಲ್ಲು ಬೇಡ ನಿಲ್ಲು ಎಂದು ಅವಳು ನಿಲ್ಲು, ಅದ್ಯಾರೋ ಕಿಡ್ನಾಪ್ ಮಾಡಿ ನನ್ ಕಣ್ಣಿಗೆ ಸಿಗುವಂತೆ ಎಲ್ಲಾ ಕ್ಲೂಸ್ ಉದುರಿಸ್ಕೊಂಡು ಹೋಗೋರೆ, ಇಲ್ಲ ಅಂದಿದ್ದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಾಯಾಗಿ ನಿದ್ದೆ ಮಾಡ್ತಿದ್ದೆ ಎಂದನು. ಆದ್ರೆ ಅಸಲು ಕಾರಣ ಹೆಚ್ಚು ಹೆದರಿದ್ದೆ ನಮ್ಮವನು ಅಲ್ವಾ, ಮತ್ಯಾಕ್ ನನ್ನ ಸಿಕ್ಕಾಗ ಬರಗಾಲದಲ್ಲಿ ನೀರ್ ಸಿಕ್ಕವ್ರಂತೆ ಖುಷಿಯಾಗಿದ್ದು ಎಂದು ಓಡಿದವಳು ಅವನ ಉತ್ತರವಿಲ್ಲದೆ ಸದ್ದಿಲ್ಲದೆ ಹಿಂದೆ ತಿರುಗಿ ನೋಡಿ ಅವನ್ ಕಾಣಿಸ್ತೇ ಇರಲು ಗೌರವ್ ಸರ್ ತಮಾಷೆ ಮಾಡ್ಬೇಡಿ ಸರ್, ಎಲ್ಲೋದ್ರೆ ಸರ್ ಎಂದು ಗಾಬರಿ ಆದ್ಲು. ಸರ್ ಬಿಜಿ ಎನ್ಆರ್ಐ ಕೆಂಪೂತ ಪೆಡಂಪೂತ ಮದ್ವೆ ಅಲ್ಲದ ಗೌರವ ಕೂಗ್ತಾ ಕಣ್ ತುಂಬಿಕೊಂಡವಳು ಸರ್ ಪ್ಲೀಸ್ ತಮಾಷೆ ಮಾಡ್ಬೇಡಿ ಎಲ್ಲೋದ್ರಿ ಎಂದು ಅಳಲು ಶುರು ಮಾಡಲು ಗೌರವ್ ಬರ್ಲೇ ಇಲ್ಲ. ಸರ್ ಹೆದರಿಸ್ಬೇಡಿ, ಎಲ್ಲಿದ್ದೀರಾ ಎಂದು ಕುಸುಕುತ್ತಾ ನಡು ರಸ್ತೆಯಲ್ಲೇ ಕೂತಳು. ಮುಂದೆ ಹಾಗಾದ್ರೆ ಗೌರವ್ ಬರಲ್ವಾ? ಎಲ್ಲಿಗೆ ಹೋದ ಗೌರವ್? ನೋಡೋಣ
ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.